ಎಲ್ರಿಗೂ ನಮಸ್ಕಾರ. ಕೆಂಗೇರಿ ಟು ಬೆಂಗಳೂರು ಏರ್ಪೋರ್ಟ್ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಬಂದಮೇಲೆ ಬೋರ್ಡಿಂಗ್ ಪಾಸ್ ತೊಗೊಳ್ಬೇಕು. ಬೋರ್ಡಿಂಗ್ ಪಾಸ್ ತೊಗೊಂಡಾದ್ಮೇಲೆ ನಾವು ಬೆಂಗಳೂರು ಏರ್ಪೋರ್ಟು ಲಕ್ನೋಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಫ್ಲೈಟಲ್ಲಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಫೀಲ್ ಇದೆ. ನೆಕ್ಸ್ಟು ಲಕ್ನೋ ಟು ಪ್ರಯಾಗ್ರಾಜ್ ಬಸ್ಸಲ್ಲಿ ಬಂದು ಇಳ್ಕೊಂಡು ಅಲ್ಲಿಂದ ಆಟೋ ಸಿಗುತ್ತೆ, ಬನ್ನಿ ಆಟೋ ತಗೊಂಡು. ಸ್ಕ್ಯಾಮ್ ಮಾಡ್ತಾನೆ ಆಟೋ ಡ್ರೈವರು. ಟ್ರಾಫಿಕ್ ಇದೆ ಅಂತ ಗೊತ್ತಿದ್ರು ಕರ್ಕೊಂಡ್ಬಿಟ್ಟು ಟ್ರಾಫಿಕ್ ಹೆಚ್ಚಿಗೆ ಇರೋ ಕಡೆ ತಗೊಂಡ್ಬಿಟ್ಬಿಟ್ಟು ಸ್ಕ್ಯಾಮ್ ಮಾಡ್ತಾವನೆ. ಆಟೋ ಡ್ರೈವರ್ ಅಲ್ಲ, ಸ್ಕ್ಯಾಮರ್ ಅವನು. ಟ್ರಾಫಿಕ್ ಎಲ್ಲ ಕಡೆಯಿಂದ ತ್ರಿವೇಣಿ ಸಂಗಮಕ್ಕೆ 8 ಕಿಲೋಮೀಟರ್ ಮುಂಚೆನೆ ಟ್ರಾಫಿಕ್ ಆಗಿದೆ. ಅದಕ್ಕೆ ಆಟೋ ಇಂದ ಇಳಿದ್ಬಿಟ್ಟು ನಾರ್ಮಲ್ ಇದ್ದಾಗ 29 ಬಂದ್ರೆ ಫುಲ್ ರಶ್. ಅದಕ್ಕೆ ಮಾರ್ನಿಂಗ್ಗೆ ಫುಲ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಕಿ ಫೀಲಿಂಗ್ಸ್ ಬೆಳಗ್ಗೆ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಎಲ್ಲರೂ ವಿಂಟರ್ ಡ್ರೆಸ್ ತಗೊಂಡು ಬನ್ನಿ ಸೇಫ್ಟಿಗೆ. ಅಪ್ಪ ಎಷ್ಟು ಬಸ್ಗಳು ಲೈನ್ಗೆ ಸಿಕ್ಕಾಪಟ್ಟೆ. ಹೊಗೆ ಟೀ ಕುಡಿಯೋಣ. ಹೊಗೆ ಟೀ ಫುಲ್ಲು ಫಾಗು ಹೊಗೆ ಟೀ. ಟೀ ಇದ್ದಂಗಿಲ್ಲ, ಬರೀ ನೀರಿದ್ದಂಗಿದೆ. ಬ್ರೋ ಹೆಂಗಿದೆ ಬ್ರೋ? ಬಿಸಿ ನೀರು. ಫೈನಲಿ ನಾವು ಆಟೋದಿಂದ ಇಳ್ದು ನಡ್ಕೊಂಡು 8 ಕಿಲೋಮೀಟ್ರ್ ಅಂತ ಅಂದ್ಕೊಂಡು 12ರಿಂದ 15 ಕಿಲೋಮೀಟ್ರ್ ನಡ್ಕೊಂಡ್ಬಂದ್ವಿ. ತ್ರಿವೇಣಿ ಸಂಗಮ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಾವು ಈಗ ಸ್ನಾನ ಮಾಡೋದಕ್ಕೆ ಬೋಟ್ ಹುಡ್ಕೋಬೇಕು. ಬೋಟ್ ಹುಡ್ಕೊಂಡು ಬೋಟಲ್ಲಿ ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿ ಮಧ್ಯದಲ್ಲಿ ಸ್ನಾನ ಮಾಡಬೇಕು. ಸೊ ಇಲ್ಲಿ ಬೋಟ್ ಅವ್ರನ್ನೆಲ್ಲ ಕೇಳಿದ್ವಿ. ಇಲ್ಲಿ ಒಬ್ರಿಗೆ 2,000 ಸಾವಿರ ಹೇಳ್ತಿದ್ದಾರೆ. ಅಂದರೆ ನಾವು ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ, ಶೇರಿಂಗ್ ಹುಡುಕ್ತಾಯಿದ್ದೀವಿ. ಶೇರಿಂಗಲ್ಲಂದರೆ 1000 ಕೇಳ್ತಿದ್ದಾನೆ. ನಾವು ಒಂದು 4-5 ಬೋಟ್ ಅವ್ರ ಹತ್ರ ಕೇಳಿದ್ವಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಫೈನಲಿಗೆ 500 ಒಬ್ಬನ ಹತ್ರ ಮಾತಾಡಿದ್ವಿ. ಆಮೇಲೆ ಕೊನೆಗೆ ಕನ್ವಿನ್ಸ್ ಮಾಡಿ 400 ಪರ್ ಹೆಡ್ ಕೊಟ್ಬಿಟ್ಟು ಈಗ ಬೋಟಲ್ಲಿ ನಾವು ಹೋಗ್ತಾಯಿದ್ದೀವಿ. ಅರ್ಲಿ ಮಾರ್ನಿಂಗೆ ನಾವು ರೀಚ್ ಆಗಿದ್ರು. ಇಲ್ಲಿ ನದಿ ಹತ್ರ ಸ್ನಾನ ಮಾಡೋದಕ್ಕೆ ಫುಲ್ಲು ಕ್ರೌಡು. ಎಲ್ಲಿಂದ ನೋಡಿದ್ರು ಫುಲ್ಲು ಜನ. ಎಷ್ಟು ಕಿಲೋಮೀಟ್ರ್ ನೋಡಿದ್ರು ಬರೀ ಜನನೇ ಕಾಣಿಸ್ತಿದ್ರು. ಮರಳಿಗಿನ್ನ ಜಾಸ್ತಿ ನನಗೆ ಈ ಜನನೇ ಕಾಣಿಸ್ತಿದ್ರು. ಈಗ ನಾವು ಬೋಟ್ ಹತ್ತುತ್ತಾ ಇದ್ದೀವಿ. ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳ ಸಂಗಮನೇ ತ್ರಿವೇಣಿ ಸಂಗಮ. ಇದರಲ್ಲಿ ಸರಸ್ವತಿ ನದಿ ಗುಪ್ತವಾಗಿದ್ದಾಳಂತೆ, ಯಾರಿಗೂ ಕಾಣಿಸೋದಿಲ್ಲ. ಇಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವ್ರ ಪರಿವಾರ ಫುಲ್ಲು ಸುಖ ಶಾಂತಿಯಿಂದ ಇರುತ್ತಂತೆ. ಮತ್ತು ಒಬ್ಬರು ಸ್ನಾನ ಮಾಡಿದರೂ ಇಡೀ ಅವ್ರ ಫ್ಯಾಮಿಲಿಗೆ ಪುಣ್ಯ ಸಿಗುತ್ತಂತೆ. ಯಾಕೆ ಇಲ್ಲಿಗೆ ಸ್ನಾನ ಮಾಡೋದಕ್ಕೆ ಮಹಾಕುಂಭಮೇಳಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದರೆ ಸಮುದ್ರ ಮಂಥನ, ಅಂದರೆ ಸಮುದ್ರದಲ್ಲಿ ಅಮೃತನ ಪಡೆಯೋದಕ್ಕೆ ದೇವರುಗಳು ಮತ್ತು ರಾಕ್ಷಸರು ಸಮುದ್ರನ ಕಡಿಯುತ್ತಿರ್ತಾರೆ. ಆಗ ಕಡಿತಿರ್ಬೇಕಾದ್ರೆ ಫಸ್ಟು ವಿಷ ಬರುತ್ತೆ. ವಿಷ ಬಂದಿದ್ದನ್ನು ಶಿವ ಅದನ್ನು ಕುಡಿತಾರೆ. ಅದಾದಮೇಲೆ ನೆಕ್ಸ್ಟು ಅಮೃತ ಸಿಗುತ್ತೆ. ಅಮೃತ ಸಿಕ್ಕಿದ್ದನ್ನು ದೇವರುಗಳು ರಾಕ್ಷಸರಿಗೆ ಸಿಕ್ಕಬಾರ್ದು ಅಂತ ಎತ್ಕೊಂಡು ಹೋಗ್ಬೇಕಾದ್ರೆ ಮಡಕೆಯಲ್ಲಿ 4 ಹನಿ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿಗೆ ಬಿದ್ದ 4 ಜಾಗದಲ್ಲಿ ಒಂದು ಜಾಗನೇ ಈ ತ್ರಿವೇಣಿ ಸಂಗಮ. ನಾನಿಲ್ಲಿ ಇವ್ರನ್ನ ಕೇಳಿದೆ, ಬೋಟ್ ಓಡಿಸೋರನ್ನ, ಸಾಧುಗಳು ಮತ್ತು ಅಘೋರಿಗಳು ಡೈಲಿ ಸ್ನಾನ ಮಾಡ್ತಾರೆ, ಹೇಗೆ ಇಲ್ಲಿ ಬಂದು ಅಂತ. ಅವ್ರು ಹೇಳಿದರು ಮಾಡೋರು ಮಾಡ್ತಾರೆ, ಬಟ್ ಎಲ್ಲರೂ ಕೂಡ ಮಾಡೋದಿಲ್ಲ. ಶಾಹಿ ಸ್ನಾನದ ದಿವಸ ಅಂದರೆ ಪರ್ಟಿಕ್ಯುಲರ್ ಡೇ ಇದೆ, ಅವತ್ತು ಮಾತ್ರ ಬಂದು ಪ್ರತಿಯೊಬ್ಬರು ಮಾಡ್ತಾರೆ. ಯಾರು ಇರಲಿ ಇಲ್ಲದೇ ಇರಲಿ ಅವ್ರು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರ ಬಗ್ಗೆಯೂ ಯಾರು ಅವ್ರ ತಲೆ ಕೆಡಿಸ್ಕೊಳೋದಿಲ್ಲ. ತುಂಬ ಒಳ್ಳೆಯ ದಿನ. ಅವತ್ತು ಕಮ್ಮಿ ಅಂದರೂ ಒಂದು 8ರಿಂದ 15 ಕೋಟಿ ಜನ ಬರೋ ಸಾಧ್ಯತೆ ಇದೆ. ತುಂಬ ಕ್ರೌಡ್ ಇರುತ್ತೆ. ನನಗೆ ನಾವು ತುಂಬ ಪುಣ್ಯವಂತರಂತ ಅನಿಸ್ತಿದೆ. ಯಾಕಂದರೆ ಜೀವನದಲ್ಲಿ ಒಂದೇ ಒಂದು ಸರಿ ಬರೋಂಥ 144 ವರ್ಷಕ್ಕೆ ಬರೋಂಥ ಮಹಾಕುಂಭಮೇಳದಲ್ಲಿ ನಾವು ಕೂಡ ಬಂದು ಇಲ್ಲಿ ಸ್ನಾನ ಮಾಡ್ತಾಯಿದ್ದೀವಿ.
ಪ್ರಪಂಚದ ಮೂಲೆ ಮೂಲೆಗಳಿಂದ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ, ಇಲ್ಲಿ ಬಂದು ಸ್ನಾನ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಎನರ್ಜಿ ಕೂಡ ತುಂಬ ಪಾಸಿಟಿವ್ ಆಗಿದೆ ಮತ್ತು ವೈಬ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನದಿ ಮಧ್ಯದಲ್ಲಿ ಕೆಲವರು ಅವ್ರ ಇರುಕರಿಗೆ ಆತ್ಮಶಾಂತಿ ಸಿಗಲಿ ಅಂತ ಹೇಳಿ ಪಿಂಡದಾನ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಕೂಡ ಮಾಡಿಸ್ಬೋದು. ಇಲ್ಲಿ ಸ್ನಾನ ಮಾಡೋದಕ್ಕೂ ಮುಂಚೆ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿಬಿಟ್ಟು 5 ಸತಿ ನೀರಲ್ಲಿ ಮುಳುಗಿ ಎದ್ದೇಳಬೇಕಾದ್ರೆ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡು ಇರುಕರಿಗೆ ಆತ್ಮಶಾಂತಿ ಸಿಗಲಿ ಅಂತ ಬೇಡ್ಕೋಬೇಕು. ಮತ್ತು ತಂದೆ ತಾಯಿಗಳಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಆಯುಷ್ಯು, ಆರೋಗ್ಯ ಮತ್ತು ನೆಮ್ಮದಿ ಸಿಗಲಿ ಅಂತ ಕೇಳ್ಕೊಂಡು 3 ಸತಿ ನೀರನ್ನ ಮೇಲಿಂದ ಕೆಳಗಡೆಗೆ ದೇವ್ರನ್ನ ಬೇಡ್ಕೊಂಡು ಕೆಳಗಡೆ ಬಿಟ್ಟು ಕೈ ಮುಕ್ಕೊಂಡು ಈಚೆ ಬರಬೇಕು. ಸ್ನಾನ ಎಲ್ಲ ಮುಗಿದ್ಮೇಲೆ ಈಚೆ ಬಂದ್ವಿ. ಈಚೆ ಮುಗಿದ್ಮೇಲೆ ಇಲ್ಲಿ ನದಿ ದಡದಲ್ಲಿ ಸರ್ಕಾರದಿಂದ ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಒಳ್ಳೆಯ ಸೌಕರ್ಯಗಳನ್ನ ಕೂಡ ಕೊಟ್ಟಿದ್ದಾರೆ. ಟಮಟ ಹೊಡಿಯೋದು ನೋಡಿ ನಾನೇನೋ ಇಲ್ಲೇನೋ ಮಾತಾಡೋ ಅಂತ ಬಂದ್ಬಿಟ್ಟೆ. ಅವರು ಸುಮ್ಮನೆ ಹೊಡಿದಾರೋದು ಪೈಸಾ ಕಮಾಲ್. ಬರ್ತಾ ಇದ್ದಾರೆ, ನಮಗೋಸ್ಕರ ಬರ್ತಾ ಇದ್ದಾರೆ. ನಾವೇ ಕರ್ಕೊಂಡ್ಬಂದಿರೋದು. ದೂರ ನೋಡಿದ್ರು ಜನ, ತಿಂತಿದ್ವಿ ಚಿಕ್ಕ ಹುಡುಗರಲ್ಲಿದ್ದಾಗ. ವಿಡಿಯೋ ಅಲ್ಲ. ಮೂರು ಬಂತು ಮಾಡ್ತಾರೆ.